ಜನ ಯಾವಾಗ ನೊಂದಿರ್ತಾರೋ ಅವಾಗ ಸತತವಾಗಿ ಅವರ ಜೊತೆಗೆ ನಿಲ್ಲುವಂತ ಕೆಲಸವನ್ನ ಪಬ್ಲಿಕ್ ಟಿವಿ ಮಾಡ್ತಾನೆ ಬಂದಿದೆ. ನಿರಂತರವಾಗಿ ಮೈಕ್ರೋ ಫೈನಾನ್ಸ್ಗಳ ವಿಚಾರದಲ್ಲಿ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನ ಮಾಡ್ಕೊಂಡು ಬಂದ್ವಿ. ತದನಂತರ ಈಗ ಸರ್ಕಾರ ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಕೂಡ ಇಟ್ಟಿದೆ. ಇದಕ್ಕೆ ಬ್ರೇಕ್ ಹಾಕೋಕೆ ಈಗ ಸರ್ಕಾರ ಮುಂದಾಗಿದೆ. ಅವತ್ತು ಅನೌನ್ಸ್ ಮಾಡಿದ್ರು, ಇವತ್ತು ಅಧಿಕೃತವಾಗಿ ಅದಕ್ಕೆ ಒಂದು ಮುದ್ರೆಯನ್ನ ಒತ್ತಿದ್ರು. ಪಬ್ಲಿಕ್ ಟಿವಿ ಸತತ ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಮತ್ತೊಂದು ಸೇರ್ಪಡೆ ಆಗ್ತಾ ಇದೆ. ಅದು ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ನಿರಂತರವಾಗಿ ಬಿಟ್ಟು ಬಿಡದೆ ಪಬ್ಲಿಕ್ ಟಿವಿ ಇದರಲ್ಲಿ ಧ್ವನಿಯನ್ನ ಎತ್ತಿತ್ತು. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದಾಗಿ ಜನ ರೋಸಿ ಹೋಗ್ತಾ ಇದ್ದಾರೆ. ಮೊದಲನೇ ಸ್ಟೋರಿ ಆರಂಭವಾಗಿದ್ದೇ ಗ್ರಾಮದಲ್ಲಿದ್ದಂಥ ಜನ ಊರು ಬಿಟ್ಟು ಬೇರೆ ಕಡೆಗೆ ಹೋಗಿದ್ದಾರೆ ಅಂತ ಚಾಮರಾಜನಗರದಿಂದ ಶುರುವಾಯಿತು. ಗೂಳೆ ಹೋಗಿದ್ದಾರೆ ಅಂತಾನೆ ಸುದ್ದಿ ಗೊತ್ತಾಯ್ತದು. ಮೈಕ್ರೋ ಫೈನಾನ್ಸ್ ಕಂಟ್ರೋಲ್ಗೆ ಸುಗ್ರೀವಾಜ್ಞೆಯನ್ನ ತರೋಕೆ ಈಗ ಮುಂದಾಯಿತು. ಫೈನಲಿ ಮಾಡಿಬಿಟ್ರು ಇವತ್ತು ಅಧಿಕೃತವಾಗಿ. ಇಲ್ಲಿವರೆಗೂ ಹೇಳ್ತಾ ಬಂದಿದ್ದು. ಬಟ್ ಇದು ಎಷ್ಟರ ಮಟ್ಟಿಗೆ ಇವರಿಗೆ ಕಡಿವಾಣ ಹಾಕೋಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಸುಗ್ರೀವಾಜ್ಞೆ ಜಾರಿಗೆ ಈಗ ಕ್ಯಾಬಿನೆಟ್ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಹಾಗಾಗಿ ಈ ಸುಗ್ರೀವಾಜ್ಞೆಯನ್ನು ತರ್ತಾ ಇದ್ದಾರೆ. ಬಟ್ ಗ್ರೌಂಡಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ, ಇವಕ್ಕೆ ಹೇಗೆ ಕಡಿವಾಣವನ್ನು ಹಾಕ್ತಾರೆ, ಯಾವ ರೀತಿಯಾಗಿ ಇದನ್ನು ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಯಾವುದೇ ಮಾರ್ಪಾಡುಗಳಿಲ್ಲದೇನೆ ಸುಗ್ರೀವಾಜ್ಞೆಯನ್ನ ಇವತ್ತು ಕ್ಯಾಬಿನೆಟ್ನಲ್ಲಿ ಒಮ್ಮತದ ಮೂಲಕವಾಗಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಕೊಡೋಕ್ಕಾಗತ್ತೆ ಎಲ್ಲ ಸಚಿವರುಗಳಿಗೆ. ಆದರೆ ಅವರ ಜವಾಬ್ದಾರಿ ಇರುವಂಥ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿಗಳಾಗಿರುವಂಥವ್ರು ಏನು ಮಾಡಿದ್ರಿ ನೀವು ಅನ್ನೋದು ಗೊತ್ತಾಗಬೇಕು. ಕರ್ನಾಟಕ ಮೈಕ್ರೋ ಫೈನಾನ್ಸ್ ಮಸೂದೆ 2025 ಇವತ್ತು ಸುಗ್ರೀವಾಜ್ಞೆ ತರ್ತಾ ಇದ್ದೀವಿ ಅಂತೇಳಿ ಕಾನೂನು ರೆಡಿ ಮಾಡಿಬಿಟ್ಟ ತಕ್ಷಣವೇ ಅದಕ್ಕೆಲ್ಲವೂ ಕೂಡ ಒಪ್ಪಿಗೆ ಅಂತ ಇದೆ ಅಂದ್ರಿ. ಆದರೆ ನಿಮ್ಮ ಜಿಲ್ಲೆಗಳಲ್ಲಿ ಈ ಸಮಸ್ಯೆಗಳು ಉದ್ಭವವಾದಾಗ ಡಿ.ಸಿಗಳ ಜೊತೆಗೆ ಎಷ್ಟು ಜಿಲ್ಲಾ ಉಸ್ತುವಾರಿಗಳು ಕೂತ್ಕೊಂಡು ಸಭೆಯನ್ನು ಮಾಡಿ ಅದಕ್ಕೆ ಕಡಿವಾಣ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದೀರಾ ಅನ್ನೋದು ಕೂಡ ಮುಖ್ಯವಾಗುತ್ತೆ. ರಾಜ್ಯಪಾಲರ ಅಂಕಿತ ಬಳಿಕ ಹೊಸ ಕಾನೂನು ಜಾರಿಗೆ ಬರಲಿದೆ. ರಾಜ್ಯಪಾಲರ ಅಂಕಿತ ಅಗತ್ಯತೆ ಇರುತ್ತೆ. ಹಾಗಾಗಿ ಸುಗ್ರೀವಾಜ್ಞೆಗೇನು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರ ಅಂಕಿತ ಆದ ನಂತರ ಹೊಸ ಕಾನೂನು ಜಾರಿಗೆ ಬರುತ್ತೆ. ಅಲ್ಲಿಯವರೆಗೂ ಕೂಡ ಅನೇಕ ಸಮಸ್ಯೆಗಳನ್ನು ಇನ್ನೂ ಕೂಡ ಎದುರಿಸ್ತಾ ಇದ್ದಾರೆ. ಅದನ್ನು ಸ್ಥಳೀಯವಾಗಿ ಜಿಲ್ಲಾ ಉಸ್ತುವಾರಿಗಳು ಡಿ.ಸಿಗಳ ಜೊತೆಗೆ ಮಾತನಾಡಿ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈಗ ಸರ್ಕಾರ ಹೇಗೆ ಹೆಜ್ಜೆ ಇಡುತ್ತೆ ನೋಡೋಣ. ಎಚ್.ಕೆ. ಪಾಟೀಲ್ ಅವರು ಮಾತಾಡಿದ್ದಾರೆ, ನೋಡೋಣ. ಕ್ರಮ ಆಗ್ತಾ ಇದೆ. ಅದಕ್ಕಾಗಿ ಜನ ಇವತ್ತು ಭಾಳ ತೊಂದರೆಗೆ ಬಂದಿದ್ದಾರೆ. ಅಮಾನವೀಯವಾಗಿ ಸಾಲ ವಸೂಲಿ ಪ್ರಕ್ರಿಯೆ ನಡೆದಿದೆ ಅಂಥೇಳಿ ದೂರಿನ ಮೇಲೆ ದೂರು ಬರ್ತಾ ಇವೆ. ಇವತ್ತು ಮತ್ತೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಈ ಹಿನ್ನೆಲೆಯೊಳಗೆ ನಾವು ರಾಜ್ಯ ಸರ್ಕಾರದವರು ಒಂದು ಮಸೂದೆಯನ್ನು ತರ್ತೀವಿ. ಆ ಮಸೂದೆಯೊಳಗೆ ಇವೆಲ್ಲವನ್ನು ಅಡ್ರೆಸ್ ಮಾಡೋದು. ಈ ಮಸೂದೆ ಬಗ್ಗೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಕೆಲವು ತಾಂತ್ರಿಕ ಅಂಶಗಳಿಂದ ಚರ್ಚೆಯನ್ನು ಮುಂದುವರಿಸಿ 4 ಗಂಟೆಗೆ ಕೃಷ್ಣಾದಲ್ಲಿ ಹಿರಿಯ ಸಚಿವರ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಈ ವಿಷಯದಲ್ಲಿ ಅಂತಿಮಗೊಳಿಸೋದಕ್ಕೆ ಟು ಗಿವ್ ಫೈನ್ ಟ್ಯೂನಿಂಗ್ ಬಗ್ಗೆ ಹಾಗೂ ಕೆಲವು ಮಹತ್ವದ ವಿಚಾರಗಳ ಸಲಹೆಗಳು ಇರೋದರಿಂದ ಅವೆಲ್ಲವುಗಳನ್ನು ಪರಿಗಣಿಸಿ ಚರ್ಚಿಸಿ ಅಂತಿಮಗೊಳಿಸಬೇಕು ಅಂಥೇಳಿ 4 ಗಂಟೆಗೆ ಸಭೆ ಕರೆದಿದ್ದೇವೆ. 4 ಗಂಟೆ ಸಭೆ ನಂತರ ಏನು ಈ ಮೈಕ್ರೋ ಫೈನಾನ್ಸ್